ಬೆಳಗಾವಿಯ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯ ಏನಿದೆ ಇಲ್ಲಿ 31 ಕೃಷ್ಣ ಮೃಗಗಳ ಸಾವಾಗಿದೆ ರೀ. 31 ಕೃಷ್ಣ ಮೃಗಗಳು. ಯಾರಿದಕ್ಕೆ ಜವಾಬ್ದಾರರು? ಏನು? ಕೃಷ್ಣ ಮೃಗಗಳ ಮರಣ ಮೃದಂಗ ಬಾರಿಸ್ತಾ ಇದೆ. ಇವತ್ತು ಬೆಳಿಗ್ಗೆ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿರೋದು. ಒಟ್ಟು ಇಲ್ಲಿಗೆ 31ಕ್ಕೇರಿದೆ ಕೃಷ್ಣ ಮೃಗಗಳ ಸರಣಿ ಸಾವಿನ ಸಂಖ್ಯೆ. ಒಟ್ಟು 38 ಅಲ್ಲಿ ಕೃಷ್ಣ ಮೃಗಗಳಿರೋದಂತೆ. ಅದರಲ್ಲಿ ಈಗ 31 ಸಾವನ್ನಪ್ಪಿವೆ, ಇನ್ನೂ 7 ಇದ್ದಾವೆ. ಗಳಲೆ ರೋಗಕ್ಕೆ ಕೃಷ್ಣ ಮೃಗಗಳ ಸಾವು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಂಟಲು ರೋಗ ಅಂತ ಕರೀತಾರೆ ಅದಕ್ಕೆ, ಗಳಲೆ ರೋಗ ನಂಗೆ ತಿಳಿದ ಪಟ್ಟಿಗೆ. ಈ ಗಳಲೆ ರೋಗಕ್ಕೆ ಕೃಷ್ಣ ಮೃಗಗಳ ಸಾವು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಒಂದಕ್ಕೆ ಬಂತಂದರೆ ಅದು ಹಾಗೆ ಮುಂದುವರಿಯುತ್ತೆ. ಆಹಾರ ಮತ್ತು ನೀರಿನಿಂದ ಆಗುತ್ತೆ ಅಂತಿದ್ದಾರೆ. ಕೆಲವೊಂದು ಟೈಮಲ್ಲಿ ತಿನ್ನಕ್ಕೆ ಏನು ಇಲ್ಲದೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಅದರ ಪರಿಸ್ಥಿತಿಗಳು ಹಾಗಾಗುತ್ತೆ ಅಂತಿದ್ದಾರೆ. ಬಹಳ ಕಷ್ಟ ರೀ ಇವೆಲ್ಲ. ಬೆಳಗಾವಿ ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸರಣಿ ಸಾವೇನಾಗಿದೆ. ಮೃಗಾಲಯ ಅಧಿಕಾರಿಗಳ ಜೊತೆಗೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಭೆಯನ್ನ ಕೂಡ ಮಾಡಿದ್ದಾರೆ. ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ ಡಿಎಫ್ಒ ಜೊತೆಗೆ ಸಭೆಯನ್ನ ಮಾಡಿದ್ದಾರೆ. ಇದೊಂದು ತರಹ ಕೊರೋನಾ ವೈರಸ್ ಇದ್ದ ಹಾಗೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಸಾಂಕ್ರಾಮಿಕ ರೋಗವಾಗಿದೆ ಅಂತ ಸಬೂಬನ ಅಧಿಕಾರಿಗಳು ಹೇಳಿದ್ದಾರೆ. ಮೃಗಾಲಯದ ಇನ್ನಿತರ ಪ್ರಾಣಿಗಳಿಗೆ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಯಾರನ್ನ ಬ್ಲೇಮ್ ಮಾಡ್ತೀರಾ? ಇದರಲ್ಲಿ ಯಾರನ್ನ ಹೇಳ್ತೀರಾ? ಸೋಂಕು ಬಂದಿದೆ ಅಂತಾರೆ, ಮುಗಿದೋಯ್ತು ಅಲ್ಲಿಗೆ. ನನ್ನ ಸಹೋದ್ಯೋಗಿ ದಿಲೀಪ್ ಕುರಂದ್ವಾಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಬೆಳಗಾವಿ ಪ್ರತಿನಿಧಿ. ದಿಲೀಪ್, ಈಗ ಸಾಂಕ್ರಾಮಿಕ ಸೋಂಕು ಬಂದಿದೆ, ಸಾವನ್ನಪ್ಪಿದ್ದಾರೆ, ಮುಗಿದೋಯ್ತು. ಅವ್ರಿಗೇನು ಆಗಬೇಕಾಗಿದೆ? ಮನುಷ್ಯರ ಸತ್ತಿದ್ರೆ ಈ ಥರ ಪ್ರಶ್ನೆಗಳು ಬರ್ತಿತ್ತಲ್ವಾ? ಅರುಣ್, ಪ್ರಮುಖವಾಗಿ ಏನಂತಂದರೆ ಇನ್ನೂ ಕೂಡ ಇಷ್ಟು ದಿನಗಳಾದರೂ ಲ್ಯಾಬ್ ರಿಪೋರ್ಟ್ ಬಂದೇ ಇರೋದು ಭಾಳಷ್ಟು ವಿಷಾದನೀಯ ಸಂಗತಿ. ಯಾಕೆ ಎಕ್ಸಾಕ್ಟಾಗಿ ಇವತ್ತು ಕಾರಣ ಅಂತಂದು ಗೊತ್ತಾಗ್ತಾ ಇಲ್ಲ. ಈಗಲೂ ಕೂಡ ಅಧಿಕಾರಿಗಳು ಅದನ್ನೇ ಹೇಳ್ತಾ ಇದ್ದಾರೆ ಅಂತಂದರೆ ಲ್ಯಾಬ್ ರಿಪೋರ್ಟ್ ಬರಬೇಕಾಗಿದೆ ಹಾಗೆ ಅಂತೇಳಿ. ಇದರ ನಡುವೆ ಏನಂತಂದರೆ ಪ್ರಾಧಿಕಾರದ ಅಧ್ಯಕ್ಷರಂತ ಕೆ ರಂಗಸ್ವಾಮಿ ಅವರು ಇಲ್ಲಿ ಬಂದಿದ್ದಾರೆ, ಎಲ್ಲವನ್ನ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಲ್ಲಿಯೂ ಕೂಡ ಒಂದಿಷ್ಟು ಗೊಂದಲ ವಾತಾವರಣ. ಒಂದು ಕಡೆ ಅಧಿಕಾರಿಗಳು ಹೇಳ್ತಾರೆ ಇದು ಬ್ಯಾಕ್ಟೀರಿಯಾ ಅಂಥೇಳಿ, ಆದರೆ ರಂಗಸ್ವಾಮಿ ಅವರು ಹೇಳ್ತಾರೆ ಅಂತ ಇದು ವೈರಸ್ ಅಟ್ಯಾಕ್ ಆಗಿದೆ ಅಂತೇಳಿ. ಅದು ಕೂಡ ಡಬಲ್ ಕೊಟೇಶನ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದೀಗ ಎಕ್ಸಾಕ್ಟಾಗಿ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಿದೆಯಾ, ವೈರಸ್ ಅಟ್ಯಾಕ್ ಆಗಿದೆ, ಇನ್ನೂ ಕೂಡ ಮಾಹಿತಿ ಬರುತ್ತಲ್ಲ. CCF ಮಂಜುನಾಥ್ ಅವರು ಕೂಡ ಬಂದಿದ್ದಾರೆ, ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಾಯಿದ್ದಾರೆ. ಆದರೆ ನಾವು ಸ್ವತಃ ಅಲ್ಲಿ ಸ್ಥಳಕ್ಕೆ ಹೋಗಿ ನೋಡಿದ್ವಿ. ಭಾಳಷ್ಟು ಏನು ಆ್ಯಕ್ಟಿವಿಟಿ ಏನಿದೆ ಕಸ್ಟಮರ್ಗಳು ಭಾಳಷ್ಟು ಡೌನ್ ಆಗಿರುವಂಥದ್ದು. ಕೇವಲ 7 ಉಳ್ಕೊಂಡಿರುವಂಥದ್ದು. 38ರಲ್ಲಿ ಈಗಾಗಲೇ 31 ದಾರುಣ ಸಾವಾಗಿರುವಂಥದ್ದು. ಅವರು ಈಗಲೂ ಕೂಡ ಅವ್ರ ಆ್ಯಕ್ಟಿವಿಟಿ ಕೂಡ ಭಾಳ ಕಡಿಮೆ ಆಗಿರೋದ್ರಿಂದ ಅವ್ರನ್ನ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದೀವಿ ಹಾಗೆ ಅಂತೇಳಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಆದರೆ ಭಾಳಷ್ಟು ಕಷ್ಟ ಸ್ಥಿತಿಯಲ್ಲಿ ಅವಿರುವಂಥದ್ದು. ಮತ್ತು ಪಕ್ಕದಲ್ಲಿರ್ತಕ್ಕಂಥ ಪ್ರಾಣಿಗಳು ಕೂಡ ಬರುವ ಸಾಧ್ಯತೆ ಇದೆ ಅಂತ. ಯಾಕಂದರೆ ಇದು ಸಾಂಕ್ರಾಮಿಕವಾಗಿದೆ ಅಂತೇಳಿ ಆಗಲೇ ಹೇಳಿರುವಂಥದ್ದು. ಹೀಗಾಗಿ ಈ ಬೆಳಗಾವಿಯ ಮೃಗಾಲಯದ ಒಂದಿಷ್ಟು ಸಮಸ್ಯೆ ಅಂತಲೇ ಹೇಳ್ಬೋದು ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ವೆರಿ ಸ್ಯಾಡ್ ಅನಿಸುತ್ತೆ. ಒಬ್ಬ ಮನುಷ್ಯ ಸಾವನ್ನಪ್ಪಿದ್ರೆ ಮರಣೋತ್ತರ ಪರೀಕ್ಷೆಗೆ ಒಂದು ದಿನದಲ್ಲಿ ಸಿಗುತ್ತೆ. ಆದರೆ 13ನೇ ತಾರೀಕಿಗೆ 8 ಕೃಷ್ಣ ಮೃಗಗಳ ಸಾವನ್ನಪ್ಪಿದ್ವು. ಇವತ್ತು 16 ಆಯ್ತಾ ಬಂತು. ಆದರೆ ಇಲ್ಲಿಯವರೆಗೂ ಕೂಡ ಈ ಕೃಷ್ಣ ಮೃಗಗಳ ರಿಪೋರ್ಟ್ ಇನ್ನೂ ಬಂದಿಲ್ವಲ್ಲ, ಅದೇ ಸಂಕಟ ಆಗುತ್ತೆ. 4 ದಿನ ಆಯ್ತು ಇವತ್ತಿಗೆ. ಏನು ಮಾಡಿದರು? ಎಲ್ಲೋಯ್ತು ಮರಣೋತ್ತರ ಪರೀಕ್ಷೆ? ಸಿಗಲ್ವಾ ಇಷ್ಟು ಬೇಗ?